ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆ ಇದು. ಆಕ್ಚುಲಿ ಈ ವಿಡಿಯೋ ನಾನು ಇದಕ್ಕೆ ಮೊದಲು ಮಾಡಿದ್ದೀನಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಇವಾಗ ಸಹ ಅದೇ ಮಾಹಿತಿ ಅಂದರೆ ಅದು ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಅಂದರೆ ಅದನ್ನು ಪರಿಚಯ ಮಾಡಿಕೊಡ್ತೀನಿ. ಅದು ಏನು ಅಂದರೆ ಇದನ್ನು ನಾವು ಸಾಮಾನ್ಯವಾಗಿ ಸಾಂಬ್ರಾಣಿ ಹಾಕೋಕ್ಕೆ ಬಳಸ್ತೀವಿ. ಅದು ಏನಕ್ಕೆಲ್ಲ ಕೆಲಸ ಮಾಡುತ್ತೆ ಅನ್ನೋದು ಪಾಯಿಂಟ್ ವೈಸ್ ನಾನು ಇಲ್ಲಿ ತಿಳಿಸ್ತೀನಿ. ಇದರಿಂದ ನಮಗೆ 5 ತರಹ ಉಪಯೋಗ ಇರುತ್ತೆ. ಸೊ 5 ತರಹ ಉಪಯೋಗ ಏನು ಅಂತಾರೆ, ಒಂದು ದೃಷ್ಟಿ ನಿವಾರಣೆ ಮಾಡ್ಕೊಳ್ಳೋದು, ಅಂದರೆ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗುತ್ತೆ. ಜೊತೆಗೆ ಮಕ್ಕಳಿಗೂ ದೃಷ್ಟಿ ನಿವಾರಣೆ ಮಾಡೋಕ್ಕೆ ಇದು ಉಪಯೋಗಕಾರಿ. ಮಕ್ಕಳಿಗಾಗಿರಬಹುದು, ಮನೆಗೆ, ಆಫೀಸ್ಗೆ, ನೀವು ದುಡಿಮೆ ಸ್ಥಳ ಇರುತ್ತಲ್ವ, ವ್ಯಾಪಾರ ಮಾಡೋ ಒಂದು ಸ್ಥಳ ಇರುತ್ತಲ್ಲ ಅಂಥದ್ದು. ಮತ್ತು ನಮಗಿಲ್ಲಿ ಪೀಸ್ಫುಲ್ ಆಗಿರೋ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮತ್ತು ಸ್ವಚ್ಛತೆ ಮಾಡಿಕೊಡುತ್ತೆ. ಅಂದರೆ ಯಾವುದೋ ಒಂದು ಕಲ್ಮಶವಾದ ಒಂದು ಗಾಳಿ ಅನ್ನೋದು ನಮಗಿಲ್ಲಿ ಶುದ್ಧಿ ಆಗುತ್ತೆ. ಈ ಒಂದು ಪದಾರ್ಥವನ್ನು ನಾವು ಸಾಂಬ್ರಾಣಿಯಾಗಿ ಹಾಕೋದ್ರಿಂದ, ಅಂದರೆ ಸಾಂಬ್ರಾಣಿ ಜೊತೆಗೆ ಈ ಒಂದು ಈಗ ತೋರಿಸ್ತಾ ಇರೋ ಒಂದು ಪದಾರ್ಥವನ್ನು ನೀವು ಆ್ಯಡ್ ಮಾಡಬೇಕು. ಇದು ಈಗಾಗಲೇ ನಾನು ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದಾಗಿದೆ. ಜೊತೆಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ವಿಡಿಯೋನಲ್ಲಿ. ಅದೇನು ಅಂದರೆ ಕುಪ್ಪಿ ಗಿಡ. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಒಂದು ಗಿಡ ನಾನು ಹೊರಗಡೆಯಿಂದ ತಂದಿದ್ದೆ. ಅದರ ಸೀಡ್ಸು ಬಿದ್ದು ನಮ್ಮ ಮನೆಯಲ್ಲಿ ಪಾಟಲ್ಲಿ ಹೆಚ್ಚಾಗಿ ಬೆಳೆದು ಇಷ್ಟು ಮಟ್ಟಿಗೆ ಸಿಕ್ಕಿದೆ. ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಈಗ ಆಲ್ರೆಡಿ ನನ್ನ ಬಳಿ ನಾನು ಶೇಖರಣೆ ಮಾಡಿರೋ ಒಂದು ಎಲೆ ಅನ್ನೋದು ಖಾಲಿಯಾಗಿದೆ. ಅಂದರೆ ಮತ್ತೆ ಮಾಡ್ಕೋಬೇಕಾಗಿದೆ. ಅದಕ್ಕಂತ ಇವತ್ತು ನಾನು ಕಟ್ ಮಾಡಿದೆ. ಸೊ ಇದನ್ನು ಒಣಗಿಸೋ ವಿಧಾನ ಕೂಡ ಹೇಳ್ತೀನಿ. ಯಾವ ರೀತಿ ಒಣಗಿಸ್ಬೇಕಂದ್ರೆ ನೆರಳಲ್ಲೇ ಒಣಗಿಸ್ಬೇಕು. ಸಹಜವಾಗಿ ನಾವು ಯಾವುದೇ ಒಂದು ಪದಾರ್ಥವನ್ನು ತಗೊಂಡೋಗಿ ಬಿಸಿಲಿಗೆ ಹಾಕ್ತೀವಿ ಅಲ್ವಾ, ಆದರೆ ಈ ಒಂದು ಎಲೆಗಳನ್ನು ನಾವು ನೆರಳಲ್ಲೇ ಒಣಗಿಸ್ಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಫ್ಯಾನ್ ಗಾಳಿಗೆ ಹಾಕ್ಬಿಡೋದು, ಅಥವಾ ಹಾಗೆ ಬಿಡೋದು. ಮನೆಯಲ್ಲೇ ಒಂದು 2-3 ದಿವಸ ಬಿಟ್ಟರೆ ಇದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಅದನ್ನು ನಾವು ಸಾಂಬ್ರಾಣಿಗೆ ಏನೆಲ್ಲ ಬಳಸ್ತೀವಿ, ಸಾಂಬ್ರಾಣಿ ಜೊತೆಗೆ ಸೊ ಅದರ ಧೂಪಕ್ಕೆ ಇದನ್ನು ಹಾಕಬೇಕು. ಆ ಒಂದು ಬಟ್ಟಲಿಗೆ, ಸಾಂಬ್ರಾಣಿ ಹಾಕೋ ಬಟ್ಟಲಿಗೆ ಈ ಒಂದು ಎಲೆಗಳನ್ನು ಒಂದಷ್ಟು ಹಾಕಬೇಕು. ಒಣಗಿದ ಮೇಲೆ ಇದೆಲ್ಲ ಇಷ್ಟು ಚಿಕ್ಕ ಪರಿಮಾಣಕ್ಕೆ ಬಂದ್ಬಿಡುತ್ತೆ. ಇಷ್ಟು ಎಲೆಗಳಲ್ಲಿ ಒಂದು 10 ಎಲೆ ಡೈಲಿ ಹಾಕಿದ್ರೂ ನಡೆಯುತ್ತೆ. ಅಥವಾ ನಿಮಗೆ ಡೈಲಿ ಹಾಕ್ಲಿಕ್ಕಾಗಿಲ್ಲ ಅಂದರೆ ಬುಧವಾರ ಯಾಕೆ ಅಂದರೆ ನಾವು ಮಾಡೋ ಕೆಲಸಗಳಲ್ಲಿ ಸಕ್ಸಸ್ ನೋಡಬೇಕು ಅಂದರೆ ಬುಧವಾರ. ಯಾವುದೇ ಒಂದು ಕೆಲಸ ಶುರು ಮಾಡಬೇಕು ಅಂದ್ರೂ ಬುಧವಾರ ಮಾಡಿ ಅಂತಾರೆ, ಅಥವಾ ಗುರುವಾರ ಮಾಡಿ ಅಂತಾರೆ. ಲಕ್ಷ್ಮೀವಾರ ಅಂತ ಗುರುವಾರನ. ಆದರೆ ಬುಧವಾರ ಎಸ್ಪೆಷಲಿ ಇಲ್ಲಿ ಗ್ರೀನ್ ಕಲರ್ದೇ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದರ ಒಂದು ಉಪಯೋಗ ಗ್ರೀನ್ ಯಾಕೆ ಅನ್ನೋದು ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಗ್ರೀನ್ ಅಥವಾ ಲೈಟ್ ಬ್ಲೂ ಅದು ಯಾಕೆ ನಮಗೆ ರಿಫ್ಲೆಕ್ಟ್ ಆಗುತ್ತೆ, ಒಳ್ಳೆ ದುಡಿಮೆಗಾಗಿರ್ಬೋದು, ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡೋಕ್ಕೆ, ಅದೆಲ್ಲ ಹೇಳಿದ್ದೀನಿ. ಸೊ ಇವತ್ತು ಕೂಡ ಇಲ್ಲಿ ಗ್ರೀನ್ ಕಲರ್ಗೆ ಸಂಬಂಧಪಟ್ಟಿರೋ ಇದು ಕುಪ್ಪಿ ಗಿಡ ಅಂತ. ಇದರ ಎಲೆಗಳು ಹೀಗಿರುತ್ತೆ. ಪೆಟಲ್ಸ್ ಸುತ್ತು ಒಂದು 5 ಪೆಟಲ್ಸ್, ಒಳ್ಳೆ ಫ್ಲವರ್ ಥರ ಕಾಣುತ್ತೆ, ಗ್ರೀನ್ ಫ್ಲವರ್ ಥರ. ಇನ್ನೊಂದು ಏನಂದರೆ ಈ ಗಿಡದ ಹೂಗಳು ಸಹ ಗ್ರೀನೇ ಇರುತ್ತೆ. ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ನೋಡಿ. ಅದರಲ್ಲಿ ಕೂಡ ಗಿಡನ ನಾನು ಪರಿಚಯ ಮಾಡಿದ್ದೀನಿ. ಆದರೆ ಇಲ್ಲಿ ಬಲ್ಕಾಗಿ ನಮ್ಮ ಮನೆ ಹತ್ರ ನಾನು ಸೇಕರಣೆ ಮಾಡಿರೋ ಒಂದು ಕುಪ್ಪಿ ಗಿಡದ ಎಲೆಗಳನ್ನು ತೋರಿಸ್ತಾ ಇದ್ದೀನಿ. ಜಸ್ಟ್ ಪಾಟ್ಗೆ ಹಾಕಿದ್ದೆ ಅಷ್ಟೇ. ನಾನು ಅವಾಗವಾಗ ಕಟ್ ಮಾಡ್ತಾ ಇರ್ತೀನಿ, ಆದರೂ ಗ್ರೋತ್ ಆಗುತ್ತೆ. ನಾನು ಇದನ್ನೇ ಬಳಸ್ತೀನಿ. ಮತ್ತು ಸ್ಪೇರ್ ಆಗಿ ತಂದು ಒಣಗಿಸೋದು ಇಲ್ಲ. ನಾನು ಒಂದೇ ಗಿಡದಲ್ಲಿ ಅವಾಗವಾಗ ನಾನು ಎಲೆಗಳನ್ನು ಸೇಕರಣೆ ಮಾಡ್ತಾ ಇರ್ತೀನಿ. ಅದು ನಿಮಗೆಲ್ಲರ ಸಿಕ್ಕಿದ್ರೆ ನೀವು ಒಂದು ಪಾಟಿಗೆ ಹಾಕ್ಕೊಂಡು ಅದನ್ನು ಜೋಪಾನವಾಗಿ ಬೆಳೆಸಿ, ಅಂದರೆ ಕೇರ್ಫುಲ್ಲಾಗಿ. ಸೇಮ್ ಇದಕ್ಕೂ ಅಷ್ಟೇ ಇನ್ಫೆಕ್ಷನ್ಸ್ ಆಗುತ್ತೆ. ಸ್ವಚ್ಛವಾದ ನೀರನ್ನು ಹಾಕಿ, ಅಕ್ಕಿ ತೊಳೆದಿರೋ ನೀರನ್ನು ಹಾಕ್ತಾ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ. ಇದರ ಒಂದು ಹೂಗಳು ಸಮೇತ ತುಂಬ ಅಟ್ರಾಕ್ಟಿವ್ ಆಗಿ ಗ್ರೀನ್ ಕಲರೇ ಇರುತ್ತೆ. ನಮಗೆ ನೋಡಿ, ಇಲ್ಲಿದೆ ಹೂಗಳಾಗಿರ್ಬೋದು. ಇದರಲ್ಲಿನೂ ಸೀಡ್ಸ್ ಬರುತ್ತೆ. ಸೊ ನೀವು ಒಂದು ತಂದು ಹಾಕಿದ್ರೆ ಅದು ಸುತ್ತಲೂ ಪಾಟಲ್ಲಿ ಬರ್ತಾ ಇರುತ್ತೆ. ಆದರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ. ನೀವು ಇದನ್ನು ಬೆಳೆಸೋದಕ್ಕೂ ಅಷ್ಟೇ. ನಾನು ಈ ವಿಡಿಯೋ ಮಾಡಿ ಸುಮಾರು ನಿಮ್ಗೆ ಮೋರ್ ದೆನ್ 6 ಮಂತ್ ಆಗಿರಬಹುದು. ಹೌದು, 6 ಮಂತ್ ಮೊದಲಿಗೆ ನಾನು ಈ ವಿಡಿಯೋನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ನಾನು ಸುಮಾರು 15 ದಿವಸಕ್ಕೊಮ್ಮೆ ಈ ಎಲೆಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ಜಾಸ್ತಿ ಮಟ್ಟಿಗೆ ಕಲೆಕ್ಟ್ ಮಾಡಿದ್ದೀನಿ, ಅಂದರೆ ತುಂಬ ಬೆಳೆದೋಗಿತ್ತು. ಸೊ ಹಾಗಾಗಿ ನಾನು ಒಂದೇ ಗಿಡದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿತ್ತು ಗಿಡ, ಒಂದೇ ಗಿಡದಲ್ಲಿ ಇಷ್ಟು ಮಾತ್ರಕ್ಕೆ ಎಲೆಗಳನ್ನ ಸೇಕರಣೆ ಮಾಡಿದ್ದೀನಿ. ನಾನು ಇದನ್ನು ಡ್ರೈ ಮಾಡಿ ಮತ್ತು ಸಾಂಬ್ರಾಣಿಗೆ ಉಪಯೋಗಿಸ್ತೀನಿ. ಇದಕ್ಕೆ ಮೊದಲು ಕೂಡ ಅದೇ ರೀತಿಯೇ ಡ್ರೈ ಮಾಡಿ ಬಳಸಿದ್ದೀನಿ. ಅದು ಖಾಲಿಯಾಗಿರೋದ್ರಿಂದ ಇವತ್ತು ಕಟ್ ಮಾಡಿದ್ದೀನಿ ಗಿಡದಲ್ಲಿ.
ಸೊ ನಿಮಗೆ ತೋರಿಸೋಣ, ಮತ್ತೊಮ್ಮೆ ಇದನ್ನು ಪರಿಚಯ ಮಾಡ್ಕೊಳ್ಳೋಣ. ಯಾರೆಲ್ಲ ಆ ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಇದನ್ನು ಮಾಡೋ ವಿಧಾನ ಆಗಿದ್ರು, ಬಳಸೋ ವಿಧಾನ ಆಗಿದ್ರು, ಇವಾಗ ಮತ್ತೊಮ್ಮೆ ನಿಮ್ಮ ಮುಂದೆ ತರೋಣ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಮ್ಗೆ ಹೆಂಗೆ ದುಡ್ಡು ಬರುತ್ತೆ ಮೇಡಮ್, ನೀವು ದುಡ್ಡು ಕಾನ್ಸೆಪ್ಟ್ ಹೇಳ್ತಾ ಇದ್ರಿ, ಇದರಿಂದ ನಮ್ಗೆ ದುಡ್ಡು ಹೇಗೆ ಬರುತ್ತೆ ಅಂದರೆ, ಫಸ್ಟ್ ನಮಗೆ ನಕಾರಾತ್ಮಕ ಶಕ್ತಿನ ಹೊರಗೆ ಹಾಕಿದ್ರೆ ಬರೋ ದಾರಿಗಳು ಮತ್ತಷ್ಟು ಹುಡ್ಕೊಂಡು ತಾನಾಗ್ತಾನು ಬರ್ತಾವೆ. ಲಕ್ಷ್ಮೀ ದೇವಿ ಬರೋದಕ್ಕೆ ಈಸಿ ಆಗುತ್ತೆ. ಸ್ವಚ್ಛತೆ ಇರಬೇಕು, ಜೊತೆಗೆ ಸುವಾಸನೆ ಇರಬೇಕು, ಜೊತೆಗೆ ನಾವು ನ್ಯಾಚುರಲ್ ಆಗಿ ನಾವೇನು ಬಯಸ್ತೀವಿ, ಪೀಸ್ಫುಲ್ ಆಗಿರೋದನ್ನ ಬಯಸ್ತೀವಿ, ಅದೆಲ್ಲನೂ ಇದರಲ್ಲಿ ಕೂಡ ನಮಗೆ ಸಿಗುತ್ತೆ. ಏನೇನು ಅಂದರೆ ಕುಪ್ಪಿಗಿಡ ಎಲೆಗಳು ಅಥವಾ ಈ ಕಾಂಡ ಇರುತ್ತಲ್ಲ, ಈ ಭಾಗಗಳು ಅಂದರೆ ಈ ಕಡ್ಡಿಗಳು ಕೂಡ ಉಪಯೋಗ ಆಗುತ್ತೆ ನಮಗೆ ಧೂಪ ಮಾಡೋದಕ್ಕೆ. ಅಲ್ಲಿ ದುರ್ಗಂಧ ಏನು ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ, ನಕಾರಾತ್ಮಕ ಶಕ್ತಿ ಅನ್ನೋದು ಅವಾಯ್ಡ್ ಆಗುತ್ತೆ. ಪೂಜೆ ಮತ್ತು ಧ್ಯಾನ ಮಾಡುವಾಗ ಇದನ್ನು ಸ್ವಲ್ಪ ಧೂಪ ಹಾಕಿಬಿಟ್ಟು, ನಾವು ಪೂಜೆ ಯಾವಾಗ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು. ಸಾಂಬ್ರಾಣಿನೂ ಅಷ್ಟೇ, ಬೆಳಗ್ಗೆ ಹಾಕಬೇಕು ಅಥವಾ ಸಂಜೆ, ಸಾಯಂಕಾಲ ಹಾಕಿದ್ರೂ ಒಳ್ಳೇದೇ. ವ್ಯಾಪಾರ ಸ್ಥಳಗಳಲ್ಲೆಲ್ಲ ನಾವು ಬೆಳಗ್ಗೆನೇ ಹಾಕ್ಲಿಕ್ಕಾಗುತ್ತೆ. ಕೆಲವರು ಬೆಳಗ್ಗೆಯಿಂದ ಸಂಜೆಗೆ ಕ್ಲೋಸ್ ಮಾಡಿಬಿಡ್ತಾರೆ, ನೈಟ್ ಎಲ್ಲ ಅವರು ವರ್ಕ್ ಮಾಡ್ಲಿಕ್ಕಾಗಲ್ಲ ಕೆಲವರಿಗೆ. ಸೊ ಅಂಥವರು ಬೆಳಗ್ಗೆನೇ ಸಾಂಬ್ರಾಣಿ ಹಾಕಬೇಕು. ಸೊ ಈ ರೀತಿ ಒಂದು ವಿಧಾನವನ್ನು ಫಾಲೋ ಮಾಡಿ. ಅಂದರೆ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಸಾಂಬ್ರಾಣಿ ಹಾಕಬೇಕು ಅಂದರೆ ಒಂದು ಡಬ್ಬಿಗೆ, ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಸಾಂಬ್ರಾಣಿ ಜೊತೆ ಈ ಒಂದು ಎಲೆಗಳನ್ನು ಕಟ್ ಮಾಡಿ, ಅಂದರೆ ಮುರಿಬಾರ್ದು, ಕೈಯಲ್ಲಿ ಮುರಿಬಾರ್ದು, ಉಗುರು ಟಚ್ ಮಾಡಬಾರ್ದು, ಯಾವುದೇ ಗಿಡಕ್ಕಷ್ಟೇ. ಯಾಕಂದರೆ ಗಿಡಗಳನ್ನು ಜೋಪಾನವಾಗಿ ಬೆಳೆಸೋರಿಗೆ ಅದರದ್ದು ಒಂದು ಉಪಯೋಗ ಹೇಗೆ ಏನು ಮಾಡಬೇಕು ಅನ್ನೋದು ಅರ್ಥ ಇರುತ್ತೆ, ಗೊತ್ತಿರುತ್ತೆ. ಹಾಗಾಗಿ ನೀಟಾಗಿ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಸಿಸರಲ್ಲಿ. ಅದಕ್ಕೆ ಒಂದು ಸ್ಪೇರ್ ಆಗಿ ಸಿಸರ್ ಇಟ್ಬಿಟ್ಟು ಅದರಲ್ಲಿ ಕಟ್ ಮಾಡಿ ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಳ್ಳಿ. ದೃಷ್ಟಿ ನಿವಾರಣೆ ಆಗುತ್ತೆ. ಮಕ್ಕಳಿಗೆ ಎಲ್ಲರೂ ಹೊರಗಡೆ ಹೋಗಿ ಬಂದರೆ, ಫಂಕ್ಷನ್ಸ್ಗೆ ಹೋಗಿ ಬಂದರೆ ದೃಷ್ಟಿ ಆಗೋದು, ದೊಡ್ಡವ್ರಿಗಾಗೋದು ಇಂಥದ್ದು. ದೇವ್ರ ಪೂಜೆ ಮನೆಯಲ್ಲಿ ಇದನ್ನು ಹಾಕೋದ್ರಿಂದ ಸುಗಂಧ ಪರಿಮಳ ಇರುತ್ತೆ. ಜೊತೆಗೆ ಮನೆ, ಅಂಗಡಿ, ವ್ಯಾಪಾರ ಸ್ಥಳದಲ್ಲಿ ಎಲ್ಲಿ ಬೇಕಿದ್ರೂ ಹಾಕ್ಬೋದು. ಈ ಬಳಸೋ ವಿಧಾನ, ಸಾಂಬ್ರಾಣಿ ಬಟ್ಲಿರುತ್ತಲ್ವ, ಸಾಂಬ್ರಾಣಿ ನಾವು ಇಟ್ಬಿಟ್ಟು ಸಾಂಬ್ರಾಣಿ ಪೌಡರ್ ಹಾಕ್ತೀವಿ. ಆ ಪೌಡರ್ ಹಾಕೋ ಟೈಮಲ್ಲಿ ಆ್ಯಕ್ಚುಲಿ ಕಲ್ಲಿರುತ್ತೆ ಸಾಂಬ್ರಾಣಿದು, ಅದನ್ನು ನುಚ್ಚು ಮಾಡಿಕೊಂಡು ಪೌಡರ್ ಮಾಡ್ಕೊತೀವಿ. ಅಂದರೆ ಫುಲ್ ಫೈನ್ ಪೌಡರ್ ಅಲ್ಲ, ಸುಮಾರು ಮಟ್ಟಕ್ಕೆ. ಆಮೇಲೆ ಈ ಒಂದು ಎಲೆಗಳನ್ನು, ಇದನ್ನೇನು ನೀವು ಮಿಕ್ಸಿಗೆ ಹಾಕೋಷ್ಟಿಲ್ಲ, ಇದನ್ನು ಪೌಡರ್ ಮಾಡಬೇಕಾಗಿಲ್ಲ. ಯಾಕಂದರೆ ನಾವಿಲ್ಲಿ ನ್ಯಾಚುರಲ್ ಆಗಿ ಹಾಗೆ ಬಳಸ್ತೀವಿ. ಒಣಗಿಸಿ ಸಾಕು, ಒಂದು 10 ಎಲೆ ಹಾಕಿ ಅದನ್ನು ಹಾಕಿಬಿಟ್ಟು ಮನೆ ನಿಮ್ಮ ಆಫೀಸಲ್ಲಿ ಮಕ್ಕಳ ಮುಂದೆ ಅವರು ಕೂಡ ಸ್ಮೆಲ್ ತಗೋಬೋದು. ಇದೇನು ಯಾವುದೇ ರೀತಿ ಕೆಟ್ಟ ಗುಣಗಳು ಹೊಂದಿರೋದಿಲ್ಲ. ಆ್ಯಕ್ಚುಲಿ ಇದು ಔಷಧಿಯಾಗಿ ಕೂಡ ಬಳಸ್ತಾರೆ, ಬಟ್ ನಾನು ಔಷಧಿಯಾಗಿ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಜೊತೆಗೆ ಮನೆಯಲ್ಲಿ ಸುಮಾರು ದಿನಗಳಿಂದ ಗ್ಯಾದರ್ ಆಗಿರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು. ಯಾಕಂದರೆ ನಾವು ಒಮ್ಮೆ ಹೊರಗಡೆ ಹೋದರೆ ನಮ್ಮ ಜೊತೆ ನೆಗೆಟಿವ್ ಎನರ್ಜಿ ಕೂಡ ಒಳಗಡೆ ಬರುತ್ತೆ. ಹಾಗಾಗಿ ನೆಗೆಟಿವ್ ಎನರ್ಜಿ ಸದಾ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ಮತ್ತು ಇದನ್ನು ಕೇರ್ ತಗೊಂಡಿಲ್ಲ ಅಂದರೆ ಇದರಲ್ಲಿ ಕೂಡ ಹುಳ ಬೀಳೋ ಅವಕಾಶ ಇರುತ್ತೆ ಗಿಡಕ್ಕೆ. ಸೊ ಅದು ಒಂಥರ ಫಂಗಸ್ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಕೂಡ ಕೇರ್ಫುಲ್ಲಾಗಿ ಬೆಳೆಸಬೇಕಾಗುತ್ತೆ. ಸ್ವಚ್ಛವಾದ ನೀರಿಂದ, ಅಕ್ಕಿ ತೊಳೆದಿರೋ ನೀರಿಂದ ಬೆಳೆಸಬೇಕಾಗುತ್ತೆ. ಈ ಸಾಂಬ್ರಾಣಿ ಅಥವಾ ಬರ್ಬಲ್ಗೆ ಇದು ಪೌಡರ್ ಹಾಕ್ತೀವಲ್ಲ, ಸಾಂಬ್ರಾಣಿ ಪೌಡರ್ ಹಾಕಿಬಿಟ್ಟು ಈ ಒಂದು ಎಲೆಗಳು ಒಂದಷ್ಟು ಹಾಕಿದ್ರೆ ನಮಗೆ ಚೆನ್ನಾಗಿ ಹೊಗೆ ಅನ್ನೋದು ಬರುತ್ತೆ. ಇದರಲ್ಲಿ ನೀವು 1-2 ಲವಂಗನೂ ಸೇರಿಸ್ಬೋದು. ನಮಗಿಲ್ಲಿ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗೋದಕ್ಕೆ ಲವಂಗನೂ 1-2 ಸೇರಿಸ್ಬಿಟ್ಟು, ಪಲಾವ್ ಎಲೆ ಒಂದನ್ನು ಹಾಕ್ಬೋದು, ಬೇ ಲೀಫ್ ಅಂತೀವಲ್ಲ ಅದನ್ನು ಕೂಡ 1 ಹಾಕ್ಬೋದು. ಅದು ಆಲ್ರೆಡಿ ಡ್ರೈ ಆಗಿರುತ್ತೆ. ಹಾಗಾಗಿ ಅದನ್ನು 1 ಹಾಕಿ, 2 ಲವಂಗವನ್ನು ಹಾಕಿ, ಒಂದು ಚಿಕ್ಕ ಕರ್ಪೂರ, ಪಚ್ಚೆ ಕರ್ಪೂರ ಆದರೆ ಬೆಸ್ಟ್. ಬುಧವಾರ ಮಾಡ್ತೀರಾ ಅಂದರೆ ಪಚ್ಚೆ ಕರ್ಪೂರ ಹಾಕಿ, ಗುರುವಾರ ಅಥವಾ ಶನಿವಾರ ಮಾಡಿದ್ರೂ ಅಷ್ಟೇ ಪಚ್ಚೆ ಕರ್ಪೂರ, ಅದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅಥವಾ ಅಣಿಸ್ಬಿಟ್ಟು ಸ್ಟಾರ್ಟಿಂಗ್ ಇಜ್ಜಲು ಅಣಿಸ್ಬೇಕಾಗುತ್ತಲ್ವ, ಆ ರೀತಿ ಇಜ್ಜಲಲ್ಲಿ ಸಿಗುತ್ತೆ ಅಂದರೆ ನಾನು ಅದನ್ನು ಕೂಡ ಹೇಳಿದ್ದೀನಿ, ಇಜ್ಜಲು ಮಾಡ್ಕೊಳ್ಳೋದು ಕೂಡ ಹೇಳಿದ್ದೀನಿ. ನೀವು ತೆಂಗಿನಕಾಯಿ ಬಳಸ್ತೀರಲ್ವ ಪೂಜೆಗಳಿಗೆ ಅಥವಾ ಅಡುಗೆಗೆ ಬಳಸಿರೋ ಒಂದು ಸಿಪ್ಪೆಗಳನ್ನು ಸೇಖರಣೆ ಮಾಡಿ ನಿಮ್ಮ ಸ್ಟವ್ ಮೇಲೆ ಅದನ್ನು ಇಟ್ಬಿಟ್ರೆ ಅದೇ ಇಜ್ಜಲಾಗುತ್ತೆ, ಸುಡುತ್ತೆ ಚೆನ್ನಾಗಿ. ಅಂದರೆ ಚಿಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಅದನ್ನು ಪೀಸ್ ಮಾಡಿಕೊಂಡ್ರೆ ಇಜ್ಜಲಾಗುತ್ತೆ. ಇಮಿಡಿಯೇಟ್ ಸಾಂಬ್ರಾಣಿಗೆ ಇಮಿಡಿಯೇಟ್ ಇಜ್ಜಲು ಕೂಡ ಮಾಡ್ಕೋಬೋದು ನೀವು ಮನೆಯಲ್ಲಿ. 1 ಸಿಪ್ಪೆ ಇದ್ದರೆ ಸಾಕು, ತೆಂಗಿನ ಸಿಪ್ಪೆ ಅನ್ನೋದು 1 ಇದ್ರೂ ಸಾಕು. 1 ದಿನಕ್ಕಾಗೋಷ್ಟು ನಾವು ಸಾಂಬ್ರಾಣಿ ಮಾಡ್ಕೋಬೋದು, ಇಜ್ಜಲು ಪ್ರಿಪೇರ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಹಳ್ಳಿಗಳ ಕಡೆ ನಿಮಗೆ ಹೆಚ್ಚೆಚ್ಚು ಕಾಣಿಸ್ತಾ ಇರುತ್ತೆ, ಅಥವಾ ರೋಡ್ ಸೈಡ್ ಕಾಣಿಸ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ತಂದಿದ್ದು ಒಂದು ರೈಲ್ವೆ ಸ್ಟೇಷನ್ ಬಳಿ ಒಂದು ಸೈಡಲ್ಲಿ ಫಸ್ಟು ನಾನು ಕಲೆಕ್ಟ್ ಮಾಡ್ಕೊಂಬಂದೆ ಒಂದು ಗಿಡನ ನಿಮಗೆ ಅದನ್ನು ಪರಿಚಯ ಮಾಡ್ಕೊಳ್ಳೋದಕ್ಕಂತ. ಲಾಸ್ಟ್ 6 ಮಂತ್ ಬ್ಯಾಕು. ಇವಾಗ ನಮ್ಮ ಬಳಿನೇ ಅದು ಬೆಳೆದಿದೆ. ಲಾಸ್ಟ್ ಟೈಮ್ ತಂದಿರುವಾಗ ನಾನು ಅದರಲ್ಲಿ ಸೀಡ್ಸ್ ಇತ್ತು, ಅದನ್ನು ಹಾಕಿದ್ದೆ ಪಾಟಿಗೆ.
ಅವತ್ತು ಕೂಡ ನಾನು ಸಾಂಬ್ರಾಣಿ ಮಾಡೋಕ್ಕೆ ತಂದಿದ್ದೆ. ನಾನು ಮೊದಲಿಂದ ಅದನ್ನು ಉಪಯೋಗಿಸ್ತಾ ಇದ್ದೆ, ಆದರೆ ನಿಮಗೆ ವಿಡಿಯೋ ಮುಖಾಂತರ ತಂದಿದ್ದು 6 ಮಂತ್ ಬಿಫೋರೇ. ಈಗ ಮತ್ತೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಏನಕ್ಕೋಸ್ಕರ ಅಂದರೆ ಅದನ್ನು ಎಲ್ಲೋ ಗ್ಯಾಪ್ ತೊಗೊಂಡಿರ್ತೀರ, ಮರ್ತೋಗಿರ್ತೀರ, ಅದ್ರ ಹೆಸ್ರು ಮರ್ತೋಗಿರ್ತೀರ, ಅದು ವಿಧಾನ ಹೇಗೆ ಅನ್ನೋದು ಮರ್ತೋಗಿರ್ತೀರ, ಅದು ಹೇಗಿರುತ್ತೆ ಅನ್ನೋದು ಐಡೆಂಟಿಫೈ ಮಾಡೋದು ಕೂಡ ಮರ್ತೋಗಿರ್ತೀರ. ಅದಕ್ಕೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇದಕ್ಕೆ ಮೊದಲೇ ನೀವು ಇದನ್ನು ಉಪಯೋಗಿಸ್ತಾ ಇದ್ದರೆ ನಿಮಗೆ ಏನೆಲ್ಲ ಪಾಸಿಟಿವ್ ಚೇಂಜಸ್ ಆಗಿದೆ ಅನ್ನೋದು ಕಮೆಂಟ್ ಮಾಡಿ. ನೀವು ಯಾವ ರೀತಿ ಉಪಯೋಗಿಸಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಎಷ್ಟು ಮಟ್ಟಿಗೆ ರಿಸಲ್ಟ್ ಬಂದಿದೆ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಜನಕ್ಕೆ ಇದರ ಉಪಯೋಗ ಕೂಡ ಒಂದು ಹೆಲ್ಪ್ ಆಗುತ್ತೆ. ಅವ್ರಿಗೂ ಇದರ ಉಪಯೋಗ ಹೇಗೆ ಬಳಸಬೇಕು ಅನ್ನೋ ವಿಧಾನ ಕೂಡ ಅವ್ರಿಗೂ ಅರಿವಾಗುತ್ತೆ. ಸೊ ಫ್ರೆಂಡ್ಸ್, 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.